30/1/2025 ಕೋಲಾರ ಜಿಲ್ಲೆಯ ಘಟಕದ ವತಿಯಿಂದ ಮಾಲೂರು ಬಸ್ ನಿಲ್ದಾಣದಲ್ಲಿ ವಿದೇಶಿ ಕಂಪನಿಗಳು ಭಾರತದಿಂದ ಹೊರ ಹೋಗಲಿ ಎಂಬ ಘೋಷಣೆಗಳೊಂದಿಗೆ ಭಾರೀ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಡಾಕ್ಟರ್ ನಾಗರಾಜ್ ಅವರು ಮಾತನಾಡುತ್ತಾ, ವಿದೇಶಿ ಕಂಪನಿಗಳು ನಮ್ಮ ಭಾರತದ ಗೃಹ ಬಳಕೆ ವಸ್ತುಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದೇವೆ. ಹಲವು ಭಾರತೀಯ ಉತ್ಪನ್ನಗಳು ವಿದೇಶಿಗಳಲ್ಲಿ ಬಳಸಲಾಗುತ್ತಿಲ್ಲ. ಇದರಿಂದ ದೇಶೀಯ ಉತ್ಪಾದನೆಗೆ ಹಾನಿಯಾಗುತ್ತಿದೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪುನಃ ಮಾತನಾಡಿದ ಕರ್ನಾಟಕ, ಆಂಧ್ರ, ತೆಲಂಗಾಣ ಸಂಘಟನೆ ಕಾರ್ಯದರ್ಶಿ ಜಗ್ಜಿ ಅವರು ಭಾರತದ ಮೇಲೆ ವಿದೇಶಿ ಮಾರುಕಟ್ಟೆಗಳ ಸುಮಾರು 50% ತೆರಿಗೆಯನ್ನು ವಿಧಿಸಿವೆ. ಇತ್ತೀಚೆಗೆ ಇನ್ನು 3.5% ತೆರಿಗೆಯು ಹೆಚ್ಚಾಗಿದೆ. ಇದು ಭಾರತೀಯ ವ್ಯಾಪಾರದ ಮೇಲೆ ದುಬಾರಿ ಹೊರ ಸೃಷ್ಟಿಸುತ್ತದೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಕೋಕೋ ಕೋಲಾ, ಪೆಪ್ಸಿ, ಅಮೆಜಾನ್, ವಾಲ್ಮಾರ್ಟ್ ಮುಂತಾದ ವಿದೇಶಿ ಕಂಪನಿಗಳ ವಿರುದ್ಧ ಘೋಷಣೆಗಳು ಕೂಗಲ್ಪಟ್ಟವು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಪುಷ್ಪಾ ಎಸ್.ವಿ. ಮಾಲೂರು. ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ ಸ್ವದೇಶಿ ಜಾಗರಣ ಮಂಚ್ ಕೋಲಾರ ಜಿಲ್ಲೆ ಘಟಕದ ವತಿಯಿಂದ ಮಾಲೂರು ಪಟ್ಟಣದಲ್ಲಿ ವಿದೇಶಿ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಎಂಬ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರ ಒಂದು ನೇತೃತ್ವವನ್ನು ಇವತ್ತು ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣದ ಸಂಘಟನಾ ಕಾರ್ಯದರ್ಶಿಯಾಗಿರತಕ್ಕಂಥ ಸ್ವದೇಶಿ ಜಾಗರಣ ಮಂಚ್ನ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಜಗದೀಶ್ ಅವರು ಬಂದಿದ್ದಾರೆ. ಇವತ್ತು ನೇತೃತ್ವವನ್ನು ಅವರೇ ವಹಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಪ್ರತಿಭಟನೆಯನ್ನು ಕುರಿತು ಜಗದೀಶ್ ಅವರು ಮಾತಾಡ್ತಾರೆ. ಭಾರತದ ಮೇಲೆ ಟ್ರಂಪ್ 50% ತೆರಿಗೆಯನ್ನು ಹೇರಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಅದಲ್ಲದೆ ಅಮೇರಿಕಲ್ಲಿ ಭಾರತೀಯರಿದ್ದಾರೆ, ಅವರು ಭಾರತಕ್ಕೆ ಹಣ ಕಳಿಸ್ಕೊಟ್ರೆ ಬ್ಯೂಟಿಫುಲ್ ಲಾ ಅಂತ, ಅಂದರೆ ಸುಂದರವಾದ ಒಂದು ಕಾನೂನು ಅಂತೇಳಿ ನಮ್ಮ ದೇಶದ ಮೇಲೆ, ಜನರ ಮೇಲೆ 3.5% ಮತ್ತೆ ತೆರಿಗೆ ಹೇರಿದ್ದಾರೆ. ಇವತ್ತು ಭಾರತದಲ್ಲಿ ಅಮೇರಿಕದ 1,000 ಕಂಪನಿ ಇದೆ, 1,000 ಕಂಪನಿ. ಆಮೇಲೆ ಟ್ರಂಪ್ ಹೇಳ್ತಾರೆ ಡೆಡ್ ಇಕಾನಮಿ ಭಾರತದ್ದು. ಯಾರು ಡೆಡ್ ಇಕಾನಮಿ? ನಿಮ್ಮ ಡೆಡ್ ಇಕಾನಮಿ. ಅಮೇರಿಕ ಜನಸಂಖ್ಯೆ 34 ಕೋಟಿ ಇದೆ, 22 ಕೋಟಿ ಜನ 18 ವರ್ಷ ಮೇಲ್ಪಟ್ಟವರಿದ್ದಾರೆ, 60 ವರ್ಷ 120 ಕೋಟಿ ಕ್ರೆಡಿಟ್ ಕಾರ್ಡ್ ಇದೆ ಅಮೇರಿಕದಲ್ಲಿ. ಯಾರು ಡೆಡ್ ಇಕಾನಮಿ? ನಕಲಿ ಡಾಟಾ ಪ್ರಿಂಟ್ ಮಾಡ್ತಿರೋದು. ನಮ್ಮ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಯಾರು? ಅಮೇರಿಕನ್ ಕಂಪನಿ. ಈ ಕಂಪನಿ ಓಡಿಸ್ಬೇಕು ಭಾರತದಿಂದ. ಪೆಪ್ಸಿ, ಕೋಕೋ ಕೋಲಾ ಭಾರತದಲ್ಲಿ 20,000 ಕೋಟಿ ತೊಗೊಂಡೋಗ್ತದೆ ಭಾರತ ಪ್ರತಿ ವರ್ಷ. 20,000 ಕೋಟಿ 2 ಕಂಪನಿ. ಯಾರು ಡೆಡ್ ಇಕಾನಮಿ? ಅವರದ್ದು ಡೆಡ್ ಇಕಾನಮಿ. ನಮ್ಮ ಮೇಲೆ ಟ್ಯಾಕ್ಸ್ ಇರುತ್ತೆ. ನಾವು ವಿದೇಶಿ ಕಂಪನಿ ಅಮೇರಿಕ ಬಹಿಷ್ಕಾರ ಮಾಡ್ತೀವಿ. ಅಮೆಜಾನ್, ವಾಲ್ಮಾರ್ಟ್, ಪೆಪ್ಸಿ, ಕೋಕೋ ಕೋಲಾ ಎಲ್ಲ ಭಾರತ ಓಡಿಸ್ಬೇಕು ನಮ್ಮ ದೇಶದಿಂದ. ಇವತ್ತು ಅಮೇರಿಕದ ಸಂಪತ್ತು ಬರ್ತಿರೋದು ಎಲ್ಲಿಂದ? ಈ ಥರ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕಂಪನಿ ಸಂಪಾದನೆ ಮಾಡ್ತಿರೋದು. ನಮ್ಮ ದೇಶ ಬಡ ದೇಶ, 28 ಲಕ್ಷಗಳು ಉಳಿತಾಯ ಮಾಡ್ತೇವೆ ನಾವು. ಯಾರು ಇಕಾನಮಿ ಡೌನ್ ಇದೆ? ನಮ್ದಲ್ಲ, ಅವ್ರದ್ದು ಡೌನ್ ಇದೆ. ದಿವಾಳಿ ದೇಶ ಅಮೇರಿಕ ನಕಲಿ ಡಾಟಾ ಪ್ರಿಂಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ದೇಶ ಜನರಿಗೆ ಕರೆ ಕೊಡ್ತಾ ಇದ್ದೆ ನಾವು, ಅಮೇರಿಕ ವಸ್ತು ಬಹಿಷ್ಕಾರ ಮಾಡಿ, ಅಮೆಜಾನ್ ಬಹಿಷ್ಕಾರ ಮಾಡಿ, ಕೋಕೋ ಕೋಲಾ ಬಂದ್ ಮಾಡಿ, ಪೆಪ್ಸಿ ಕೋಲಾ ಬಂದ್ ಮಾಡಿ, ಹಿಂದೂಸ್ತಾನ್ ಲಿವರ್, ಲೈಫೈ, ಲಕ್ಸ್ ಬಂದ್ ಮಾಡಿ. ನೀವು ಅಮೇರಿಕ ದಾರಿಗೆ ಬರ್ತಾರೆ. ಯಾವಾಗ ಟ್ಯಾಕ್ಸ್ ಹಾಕಿದ್ರೆ ನೀವು 50% WTO ವರ್ಗ ಹಾಕುವಾಗಿಲ್ಲ ನೀವು. ಹೀಗಾಗಿ ಸ್ವದೇಶಿ ಜಾಗರಣ ಮಂಚ ಬೇರೆ ಬೇರೆ ವ್ಯಾಪಾರಿ ಸಂಘ, ಕಾಲೇಜ್ ಸೇರಿಕೊಂಡು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ವಿ ನಾವು. ಬ್ರಿಟಿಷ್ ಕಂಪನಿಗಳೇ, ಅಮೇರಿಕನ್ ಕಂಪನಿಗಳೇ ಚೈನಾ ಭಾರತ ಬಿಟ್ಟು ತೊಲಗಿ ಆಂದೋಲನ. ನಮ್ಮ ದೇಶದಲ್ಲಿ ಉತ್ಪನ್ನ ಆಗತಕ್ಕಂಥ ಸ್ವದೇಶಿ ವಸ್ತುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ಅನ್ನೋದು ಉದ್ದೇಶ ಇರುತ್ತೆ. ನಮ್ಮೆಲ್ಲ ಹಳ್ಳಿ ಜನತೆ ಆಗಿರ್ಬೋದು, ಪಟ್ಟಣ ಜನತೆ ಆಗಿರ್ಬೋದು, ತಮ್ಮ ನಿತ್ಯ ದಿನಬಳಕೆ ವಸ್ತುಗಳನ್ನ ತಾವೇ ತಯಾರಿಸಿ, ಅಂದ್ರೆ ಸ್ವದೇಶಿ ವಸ್ತುಗಳನ್ನ ಮನೆಯಲ್ಲೇ ಉತ್ಪನ್ನಗಳನ್ನ ಮಾಡಿಕೊಂಡು ಬಳಸಬೇಕಂತೇಳಿ ತಿಳಿಸಿರುವ ಜೊತೆಗೆ ನಮ್ಮ ದೇಶೀಯ ವಸ್ತುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಬೇಕಂತೇಳಿ ಈ ಒಂದು ಪ್ರತಿಭಟನೆ ಉದ್ದೇಶ. ಜೊತೆಗೆ ಈಗ ವಿದೇಶಿ ಕಂಪನಿಗಳು ನಮ್ಮ ದೇಶದಲ್ಲಿ ಬೇರೆ ನಮ್ಮ ದೇಶೀಯ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ವಿದೇಶಿ ಕಂಪನಿಗಳನ್ನ ಭಾರತದಿಂದ ಓಡಿಸಿ ನಮ್ಮ ದೇಶದಲ್ಲಿ ಉತ್ಪನ್ನ ಆಗತಕ್ಕಂಥ ಉತ್ಪನ್ನಗಳನ್ನ ಬಳಸಿ ನಮ್ಮ ದೇಶೀಯ ಉದ್ಯೋಗಗಳನ್ನ
ಸೃಷ್ಟಿ ಮಾಡುವುದರಿಂದ ಗುರಿಯಾಗಿದೆ. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ಸ್ವದೇಶಿ ಜಾಗರಣ ಮಂಚದ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ 3 ರಾಜ್ಯಗಳ ಸಂಘಟನಾ ಕಾರ್ಯದರ್ಶಿಯಾದಂಥ ಜಗದೀಶ್ ಅವರಿಗೆ ಅವರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಸಂಘದ ಮುಖ್ಯಸ್ಥರು ಹಾಗೂ ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಒಂದು ಸಂಘ ಪರಿವಾರದ ಕಾರ್ಯಕರ್ತರು, ಸ್ವದೇಶಿ ಜಾಗರಣ ಮಂಚದ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಮುಖ್ಯವಾಗಿ ಪತ್ರಕರ್ತರಿಗೆ ನಾನು ಈ ಒಂದು ಸ್ವದೇಶಿ ಜಾಗರಣ ಮಂಚನ ವತಿಯಿಂದ ಧನ್ಯವಾದಗಳನ್ನ ಮತ್ತೆ ವಂದನೆಗಳನ್ನ ತಿಳಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ವಿದೇಶಿ ಕಂಪನಿಗಳೇ, ವಿದೇಶಿ ಕಂಪನಿಗಳೇ, ವಿದೇಶಿ ಕಂಪನಿಗಳೇ, ವಿದೇಶಿ ಕಂಪನಿಗಳೇ, ಭಾರತ ಬಿಟ್ಟು ತೊಲಗಿ. ವಿದೇಶಿ ಕಂಪನಿಗಳೇ, ವಿದೇಶಿ ಕಂಪನಿಗಳೇ, ಡೌನ್ ಡೌನ್. ಟಿಫನ್ ಆಯ್ತಾ ಸರ್? ಸರಿ ಮಂಜು बोलो भारत माता की जय।